ನಾವು ಸಂಕ್ಲಾಪುರ ಅಂತ ಒಂದು ಹಳ್ಳಿ, ಇಲ್ಲಿ 12 ಕಿಲೋಮೀಟ್ರ್ ನಮ್ಮದು ದೂರ ಇದೆ. ನಾವು ಪ್ರತಿ ಶಿವರಾತ್ರಿ ಇಲ್ಲಿ ಬರ್ತೀವಿ. ಯಾಕೆಂದರೆ ಒಂದೇ ದಿವಸ ಸೋಮನಾಥ, ವಾಣಿಭದ್ರೇಶ್ವರ, ತ್ರಯಂಬಕೇಶ್ವರ, ಜಂಬುನಾಥ, ಹಂಪಿ ವಿರೂಪಾಕ್ಷೇಶ್ವರ ಅಂತೇಳಿ ಪಂಚಲಿಂಗಗಳು ಇಲ್ಲಿ ಶ್ರೇಷ್ಠ ಅಂತ ಹೇಳ್ತೀವಿ. ಆ 5 ಲಿಂಗಗಳನ್ನು, ಈಶ್ವರ ಲಿಂಗಗಳನ್ನು ನಾವು ದರ್ಶನ ಮಾಡಿ ಪ್ರತಿ ವರ್ಷ ಒಂದು ಮಹಿಮೆಯನ್ನು ನಾವು ಇದು ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಹಂಪಿ ಮಹಿಮೆ ಅಂತ ಅನ್ನುವಂಥದ್ದು, ಪಂಪಾ ಕ್ಷೇತ್ರದಲ್ಲಿ ಹಂಪಿಯನ್ನು ಇವತ್ತು ದರ್ಶನ ಮಾಡಿದರೆ ಈ ಭಾಗದಲ್ಲಿ ಎಲ್ಲ ಸುಮಾರು ಒಂದು 100-150 ಕಿಲೋಮೀಟ್ರ್ ಜನತೆಯಿಂದ ಇಲ್ಲಿ ಸೇರ್ತೀವಿ. ನಾವು ಇಲ್ಲಿ ಸೇರಿ ಜಾಗರಣೆ ಮಾಡೋದ್ರ ಮೂಲಕ ನಾವು ದರ್ಶನವನ್ನು ಪಡ್ಕೊಂಡು ಶಿವ ದರ್ಶನಕ್ಕೆ ನಾವು ಒಳಗಾಗ್ತೀವಿ ಅನ್ನುವಂಥದ್ದು ಇಲ್ಲಿ ಒಂದು ಶ್ರೇಷ್ಠ ಮತ್ತು ಐತಿಹಾಸಿಕ ಕೂಡ ಇಲ್ಲಿ ಅದೇ ರೀತಿ ಬಂದಿದೆ ಅನ್ನುವಂಥದ್ದು. ಪ್ರತಿ ವರ್ಷ ಇಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಪಂಪಾ ಸ್ನಾನ ಮಾಡಿಕೊಂಡು 5 ಲಿಂಗಗಳ ದರ್ಶನ ಮಾಡ್ಕೊಂಡ ಮೇಲೆ ನಾವು ಈ ಜಾಗರಣೆಯನ್ನು ಆಚರಣೆ ಮಾಡ್ತಾ ಇರೋದು. ಈ ಶಿವರಾತ್ರಿ ಅಂದು ನಾವು ಪ್ರತಿದಿನ ಅಂದರೆ ಪ್ರತಿ ವರ್ಷವೂ ಊರಿಂದ ಇಲ್ಲಿ ಬಂದು ಫಸ್ಟು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ವಿರೂಪಾಕ್ಷೇಶ್ವರ, ಹಂಪಾದೇವಿ ಇದೆಲ್ಲ ದರ್ಶನವನ್ನು ತೆಗೆದುಕೊಂಡ ಮೇಲೆ ನಮಗೊಂದು ಧಾರ್ಮಿಕ ನಂಬಿಕೆ, ನಮ್ಮ ತಂದೆ ತಾಯಿ ಕಲಿಸಿರುವಂಥದ್ದು ಆಗಿರ್ಬೋದು ಅಥವಾ ಈ ಮಣ್ಣಿನ ಸೊಗಡಾಗಿರ್ಬೋದು, ನಮಗೆ ಇಲ್ಲಿ ಬಂದು ದರ್ಶನ ತಗೊಂಡ ಮೇಲೇ ಆ ಶಿವರಾತ್ರಿಯ ಒಂದು ಉಲ್ಲಾಸ ನಮಗೆ ಶುರು ಆಗುತ್ತೆ. ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಉನ್ನತೀಕರಣ ಆಗ್ತಿರೋದು ನಿಜ. ನಮಗೆ ಮನೆತನಕ್ಕೆ ಎಲ್ಲನೂ ಒಳ್ಳೆಯದಾಗ್ತಾ ಇದೆ ಸರ್. ಇಲ್ಲಿ ಸುತ್ತಮುತ್ತ ಇರೋವಂಥ ಒಂದು 150 ಕಿಲೋಮೀಟರ್ ಸರೌಂಡಿಂಗ್ ಇಲ್ಲಿ ಎಲ್ಲ ಜನರು ನೆರೆದಿರ್ತಾರೆ. ರಾತ್ರಿ ಇಲ್ಲಿ ಭಜನೆಗಳಿರುತ್ತೆ. ಆ ಜಾಗರಣೆ ಯಾವ ರೀತಿ ನಾವು ಕಳಿತೀವಿ ಅನ್ನೋದೇ ಮೈ ಮರೆತು ಬಿಟ್ಟಿರ್ತೀವಿ. ಅಷ್ಟೊಂದು ತತ್ವಪದಗಳಾಗಿರಲಿ ಅಥವಾ ಈಗ ಈ ಭಜನೆಯಲ್ಲಿ ಕೆಲವೊಂದು ತತ್ವಪದಗಳ ಅರ್ಥನ ನೋಡೋದಾಗಲಿ, ಅದನ್ನು ವಿಶ್ಲೇಷಣೆ ನಮಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆದರೆ ಇಲ್ಲಿ ಒಂದು ದಿನ ಕಳೆಯೋದು ತುಂಬ ಅದ್ಭುತ. ಎಲ್ಲರೂ ಇದನ್ನು ಒಂದು ಸರಿ ಬಂದು ನೋಡ್ರಿ ಹಂಪಿಗೆ ಅಂತ ನಾವು ಹೇಳ್ಕೊಳ್ತೀವಿ ಸರ್. ಹಾಂ ಸರ್, ಜಾಗರಣೆ ಇಡೀ ನೈಟ್ ಇರುತ್ತೆ. ಆಮೇಲೆ ಅದು ಇಲ್ಲಿ ಸ್ಥಳೀಯರಲ್ದೇ ಬೇರೆ ಬೇರೆ ಊರಿಂದನೂ ತಂಡಗಳಾಗಿ ಇಲ್ಲಿ ಬಂದಿರ್ತಾರೆ. ಬಂದಿರೋಂಥ ಜನ ಒಂದೊಂದು ಗುಂಪುಗಳಾಗಿ ಅಲ್ಲಲ್ಲಿ ಕುಂತು ನೋಡ್ತಾ ಇರ್ಬೋದು. ನಿಮಗೆ ಒಂದೇ ಕಡೆ ಕೂಡೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವೊಂದು ಗುಂಪಿನಲ್ಲಿ ಹೋಗಿ ಕೇಳ್ಬೋದು. ನಮ್ಮದು 150 ಕಿಲೋಮೀಟರ್ ಸರೌಂಡಿಂಗ್ ಅಂತ ಹೇಳ್ತಾ ಇದ್ದೀನಲ್ಲ, ಒಂದೊಂದು 30 ಕಿಲೋಮೀಟ್ರಿಗೂ ಒಂದೊಂದು ಸೊಗಡು ಇರುತ್ತೆ ಈ ಭಾಷೆಯಲ್ಲಿ. ಆ ಭಾಷೆಯ ವಿಶೇಷತೆನ ನಾವಲ್ಲಿ ಕಾಣ್ಬೋದು. ನಮ್ಮದೇ ಆದಂಥ ಶೈಲಿಯಲ್ಲಿ ಒಂದೊಂದು ರೀತಿ ಭಜನೆ ಪದಗಳಿರುತ್ತೆ. ಅದಕ್ಕೆ ವಿರುದ್ಧವಾಗಿ ಒಂದು ರೀತಿ ಯಾವ ರೀತಿಪ್ಪ ಅಂದರೆ ಜುಗಲ್ಬಂದಿ ರೀತಿ ನಡೀತಾ ಇರುತ್ತೆ ಸರ್. ಶಿವನಾಮ ಜಾಗರಣೆನೇ ಸರ್. ಅದರಲ್ಲಿ ಸಂತ ಶಿಶುನಾಳ ಶರೀಫರದು, ಬಸವಣ್ಣವರು, ಕನಕದಾಸ್ ಅವರು, ಈ ರೀತಿ ಕೆಲವೊಂದು ಪದಗಳು ಕೂಡ ಇರ್ತವೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.